ಉಪಚುನಾವಣೆ ಕದನಕ್ಕೆ ಕಹಳೆ ಮೊಳಗಿದ್ದಾಗಿದೆ. ಕಮಲ ಪಡೆಯಲಿ ಚುನಾವಣೆಗಾಗಿ ರಣೋತ್ಸಾಹ ತುಂಬಿ ಹರಿತಾ ಇದೆ. ಬಿಎಸ್ ಯಡಿಯೂರಪ್ಪನವರ 50 ವರ್ಷದ ಸಂಭ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಯಾನಕ್ಕೆ ಹೈಟೆಕ್ ಟಚ್ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಇದಕ್ಕೆ ಈಗ ಹೈಟೆಕ್ ಟಚ್ ಕೊಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಅವರ 50 ವರ್ಷದ ಒಂದು ಕೊಡುಗೆ ಏನಿದೆ ಅದನ್ನು ಸಂಭ್ರಮಿಸೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನೋಡಿ, ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಾಗ ಬಿಜೆಪಿ ಯಾವ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿ ಇಲ್ಲ. ಒಂದು ಕಾಲ ಇತ್ತು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದರು. ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಬಿಜೆಪಿಗೆ ಕೊಟ್ಟಿರುವಂತಹ ಕೊಡುಗೆ, ಇದಕ್ಕೆ ಹೈಟೆಕ್ ಟಚ್ ಕೊಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಬೃಹತ್ ವಿಜಯೋತ್ಸವ ನಡೆಸೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಮೇ ತಿಂಗಳಲ್ಲಿ ಕೋಟೆನಾಡಿನಲ್ಲಿ ಕೇಸರಿ ಶಂಖನಾದವನ್ನು ಹೊರಡಿಸೋದಕ್ಕೆ ಮುಂದಾಗ್ತಾ ಇದೆ. ಇದು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬಿಜೆಪಿಗೆ ಲಾಭ ಮಾಡಿಕೊಡುತ್ತೆ, ರಾಜಕೀಯವಾಗಿ ಇದರಿಂದ ಏನೇನೆಲ್ಲ ಒಂದು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಬಿಜೆಪಿ ನಾಯಕರ ಡಿನ್ನರ್ ಮೀಟಿಂಗ್ ಕೂಡ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ ಕೈಗೊಳ್ಳುತ್ತೆ. ಖಾಸಗಿ ಹೋಟೆಲ್ನಲ್ಲಿ ನಾಯಕರ ಸಭೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಡಿನ್ನರ್ ಡಿಪ್ಲೊಮಸಿಗೆ ಮುಂದಾಗ್ತಾ ಇದ್ದಾರೆ. ಡಿನ್ನರ್ ಮಾಡುವ ಮೂಲಕವಾಗಿ ರಾಜಕೀಯವಾಗಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ತಂತ್ರಗಾರಿಕೆ ಹೆಣೆಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಶ್ರೀರಾಮುಲು, ಗೋವಿಂದ ಕಾರಜೋಳ ಅವರು ಕೂಡ ಭಾಗಿಯಾಗಲಿದ್ದಾರೆ. ದಿಗ್ಗಜ ನಾಯಕರು ಇಲ್ಲಿ ಸಮಾಗಮಗೊಳ್ಳಲಿದ್ದಾರೆ. ಸಮಾವೇಶದ ರೂಪುರೇಷೆಗಳ ಕುರಿತು ಅಂತಿಮ ಮೊಹರು ಇಲ್ಲಿ ಒತ್ತುತ್ತಾರೆ ನಾಯಕರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವ ರೀತಿಯಾಗಿ ನಡೆಸಬೇಕು, ಜೊತೆಗೆ ಯಡಿಯೂರಪ್ಪನವರು 50 ವರ್ಷಗಳವರೆಗೆ ಪಕ್ಷಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಇದನ್ನು ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಮತದಾರರನ್ನು ಸೆಳೆಯೋದಕ್ಕೆ ಯಾವ ರೀತಿಯಾಗಿ ವೇದಿಕೆಯನ್ನು ಸಿದ್ಧಪಡಿಸಬೇಕು, ಜೊತೆಗೆ ಚುನಾವಣೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ನಾವು ಕೇಂದ್ರೀಕರಣ ಮಾಡಬೇಕು, ಯಾವ ರೀತಿಯಾಗಿ ಮತಗಳನ್ನು ಸೆಳೆಯಬೇಕು, ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯ ಆಕ್ರೋಶವನ್ನು ಹೊರಹಾಕಬೇಕು, ಆಡಳಿತ ವಿರೋಧಿ ಅಲೆಯನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು, ಈ ರೀತಿಯಾಗಿ ಬಿಜೆಪಿ ನಾಯಕರು ಇವತ್ತು ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂತಿಮವಾಗಿ ಏನೇನೆಲ್ಲ ಒಂದು ರಣತಂತ್ರವನ್ನು ಹೆಣಿಬೇಕು, ಇದೇ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. 2 ಉಪಚುನಾವಣೆ ಕ್ಷೇತ್ರಗಳ ಮೇಲೆ ಬಿಜೆಪಿಯ ಹೈಕಮಾಂಡ್ ಕಣ್ಣಿಟ್ಟಿದೆ. ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಸೀಕ್ರೆಟ್ ಗೇಮ್ ಪ್ಲಾನ್, ಸೀಕ್ರೆಟ್ ಆಗಿ ಯಾವ ರೀತಿಯಾಗಿ ಮತಗಳನ್ನು ಸೆಳೆಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ನ ಮತಬುಟ್ಟಿಗೂ ಕೂಡ ಕೈ ಹಾಕೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ. ಪ್ರಚಾರದ ಹಾದಿ, ಅಭ್ಯರ್ಥಿಗಳ ವರ್ಚಸ್ಸು ಯಾವ ರೀತಿಯಾಗಿ ಇದೆ. ಒಂದು ಕಡೆ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ದಕ್ಷಿಣದ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅವರ ವೈಯಕ್ತಿಕ ವರ್ಚಸ್ಸು ಯಾವ ರೀತಿಯಾಗಿದೆ, ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಅವರ ವರ್ಚಸ್ಸು ಕೂಡ ತುಂಬ ಮುಖ್ಯವಾಗುತ್ತೆ. ಅವರು ವೈಯಕ್ತಿಕವಾಗಿ ಕೊಟ್ಟಿರುವಂತಹ ಕೊಡುಗೆ ಅಥವಾ ಜನರ ಜೊತೆಯಲ್ಲಿ ಅವರು ನಡೆದುಕೊಳ್ಳುವಂತಹ ರೀತಿ ನೀತಿಗಳು, ಇದೆಲ್ಲವೂ ಕೂಡ ಇಲ್ಲಿ ಮ್ಯಾಂಡೇಟ್ ಆಗುತ್ತೆ. ಹೀಗಾಗಿ ಗೆಲುವಿನ ದಾರಿಯನ್ನು ಸುಗಮಗೊಳಿಸೋದಕ್ಕೆ ರಾಜ್ಯ ನಾಯಕರು ಹೊಸ ಸ್ಟ್ರಾಟಜಿಯನ್ನು ಹಾಕ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ನಾಯಕರು ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಹೆಣಿತಾರೆ, ಜೊತೆಗೆ ಬಹಳಷ್ಟು ವೈಯಕ್ತಿಕವಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಈ ಕ್ಷೇತ್ರದ ಅಖಾಡಕ್ಕೆ ಧುಮುಕಿ ತಮ್ಮ ಪುತ್ರನ ಗಾದಿಯನ್ನ ಭದ್ರಪಡಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ 2 ಕ್ಷೇತ್ರಗಳನ್ನು, ಬಾಗಲಕೋಟೆಯ ವಿಧಾನಸಭೆ ಕ್ಷೇತ್ರ, ಮತ್ತೊಂದು ಕಡೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಈ 2 ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷದ ಒಂದು ಹಾದಿ ಏನಿದೆ, 50 ವರ್ಷಗಳವರೆಗೆ ರಾಜಕೀಯ ಒಂದು ಜೀವನ, ಇದನ್ನು ಈಗ ಪ್ಲಸ್ ಪಾಯಿಂಟ್ ಆಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಕೈ ಜೋಡಿಸಿ ಪ್ರಚಾರ ಮಾಡೋದಕ್ಕೆ ಅಂತ ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಬಿಜೆಪಿ ನಾಯಕರು ಜಪಿಸಲಿದ್ದಾರೆ. ಶತ್ರು ಸಂಹಾರಕ್ಕೆ ಬಿಜೆಪಿ ಪಾಳಯದಲ್ಲಿ ತಯಾರಿಗಳು ಕೂಡ ಶುರುವಾಗ್ತಾ ಇದೆ. ಇನ್ನು ಬಿಜೆಪಿ ನಾಯಕರು ಇದಕ್ಕಾಗಿ ಭಾರಿ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪನವರ ಇಡೀ ಒಂದು ರಾಜಕೀಯ ಜೀವನ 50 ವರ್ಷ ತುಂಬುತ್ತಾ ಬರ್ತಾ ಇದೆ.
ಹೀಗಾಗಿ ಈ 50 ವರ್ಷದ ಸಾಧನೆಯನ್ನ ಬಿಜೆಪಿ ದಾವಣಗೆರೆ ದಕ್ಷಿಣ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಇದಕ್ಕೆ ವೇದಿಕೆ ರೂಪಿಸೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕವಾಗಿ ಭಾರಿ ಸಮಾವೇಶ ಮಾಡಿ ಮತಗಳನ್ನು ಸೆಳೆಯೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಅವರ ರಾಜಕೀಯ ಏನು ಕೊಡುಗೆ ಏನಿದೆ, ರಾಜ್ಯಕ್ಕೆ BS ಯಡಿಯೂರಪ್ಪನವರು ಕೊಟ್ಟಿರುವಂತಹ ಕೊಡುಗೆ, ಅದನ್ನು ಪುನರುಚ್ಚಾರ ಮಾಡಿ ಮತ ಸೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇದು ಯಡಿಯೂರಪ್ಪನವರಿಗೂ ಕೂಡ ಈ ಚುನಾವಣೆ ವೈಯಕ್ತಿಕ, ಜೊತೆಗೆ ಅವರಿಗೆ ಪ್ರತಿಷ್ಠೆ. ಯಾಕಂದರೆ ಒಂದು ಕಡೆ ಮಗನ ಅಧ್ಯಕ್ಷ ಗಾದಿ ಏನಿದೆ ಅದರ ಮೇಲೆ ಕರಿನೆರಳು ತೂಗುಗತ್ತಿಯಂತೆ ನೇತಾಡ್ತಾ ಇದೆ. ಅದನ್ನು ಭದ್ರಪಡಿಸಬೇಕು ಅಂದರೆ ನನ್ನ ಪ್ರಭಾವ ಕರ್ನಾಟಕದ ರಾಜಕೀಯದಲ್ಲಿ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ, ಅದನ್ನು ಸಾಬೀತು ಮಾಡೋದಕ್ಕೆ BS ಯಡಿಯೂರಪ್ಪ, BY ವಿಜಯೇಂದ್ರ ಇಬ್ಬರಿಗೂ ಕೂಡ ಒಂದು ವೇದಿಕೆ. ಇದೇ ಕಾರಣಕ್ಕಾಗಿ 50 ವರ್ಷಗಳ ಸಾಧನೆಯನ್ನು ಒಂದು ವೇದಿಕೆಯಾಗಿ ರೂಪಿಸೋದಕ್ಕೆ BS ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಮತಗಳನ್ನು ಸೆಳೆಯೋದಕ್ಕೆ ಯಶಸ್ವಿಯಾಗುತ್ತೆ ಬಿಜೆಪಿ ಇದನ್ನು ಬಳಕೆ ಮಾಡಿಕೊಂಡು, ಯಡಿಯೂರಪ್ಪನವರ ಪ್ರಭಾವ ಯಾವ ರೀತಿಯಾಗಿ ಎರಡೂ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈ ಎರಡೂ ಕ್ಷೇತ್ರದ ಚುನಾವಣೆ ಏನಿದೆ ಇದು ಮುಂಬರುವಂತಹ ವಿಧಾನಸಭೆ ಚುನಾವಣೆ, ಅದಕ್ಕೆ ಒಂದು ಮಾರ್ಗಸೂಚಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ, ದಿಕ್ಸೂಚಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರಾಜ್ಯ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡೋದಕ್ಕೆ ಬಿಜೆಪಿಗೆ ಒಂದು ಭಾರಿ ಅವಕಾಶ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಬಿಜೆಪಿ ವಿಪಕ್ಷದ ಸ್ಥಾನದಲ್ಲಿ ಇದ್ದು ವಿಫಲ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಭಾರಿ ತಯಾರಿ ಮಾಡಿಕೊಳ್ತಾ ಇದೆ. ಜೊತೆಗೆ ಸಾಂಪ್ರದಾಯಿಕ ಮತಗಳತ್ತ ಗಮನ ಹರಿಸ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಬಡವರ ಉದ್ಧಾರಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಕೂಡ ಜನರ ಮುಂದೆ ಇಡೋದಕ್ಕೆ ಮುಂದಾಗ್ತಾ ಇದೆ. ಈ ಒಂದು ತಂತ್ರ ಪ್ರತಿತಂತ್ರಗಳು ಯಾವ ರೀತಿ ಮತಗಳನ್ನು ಸೆಳೆಯೋದಕ್ಕೆ, ಯಾರ ಪರವಾಗಿ ಮತ ಸೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಎರಡು ಪಕ್ಷಗಳಿಗೆ ಅಂಟ್ಕೊಂಡಿರುವಂತಹ ಮತಗಳಿದೆ ಇಲ್ಲಿ, ಕಾಂಗ್ರೆಸ್ ಪರವಾಗಿರುವಂತಹ ಮತಗಳು, ಬಿಜೆಪಿ ಪರವಾಗಿರುವಂತಹ ಮತಗಳು. ಆದರೆ ನ್ಯೂಟ್ರಲಿಸ್ಟಿಕ್ ಇರುವಂತಹ ಮತಗಳು ಏನಿದ್ದಾವೆ, ಸೈಲೆಂಟ್ ವೋಟರ್ಸ್ ಯಾರಿದ್ದಾರೆ ಅವರು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಕೊಳ್ತಾರೆ. ಹೀಗಾಗಿ ಸೈಲೆಂಟ್ ವೋಟರ್ಸ್ಗಳು ಬಿಜೆಪಿ ವಿಪಕ್ಷದಲ್ಲಿ ಇದ್ದುಕೊಂಡು ಮಾಡಿದಂತಹ ಕೆಲಸಗಳನ್ನು ಗುರುತಿಸಿ ಹೋರಾಟಗಳನ್ನು ಏನು ಮಾಡ್ತು ಬಿಜೆಪಿ, ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟಗಳನ್ನು ರೂಪಿಸ್ತು, ರಾಜ್ಯ ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆಗಿದ್ರೆ ಆಗ ಈ ಸೈಲೆಂಟ್ ವೋಟರ್ಸ್ಗಳು ಬಿಜೆಪಿಗೆ ವೋಟ್ ಹಾಕ್ತಾರೆ ಸಹಜವಾಗಿ. ಒಂದು ವೇಳೆ ಬೆಲೆ ಏರಿಕೆ ತುಂಬ ಆಗಿದೆ, ನಿರುದ್ಯೋಗ ಸಮಸ್ಯೆ ತುಂಬ ಆಗಿದೆ, ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ, ಮತ್ತೊಂದು ಕಡೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ರಾಜ್ಯ ಸರ್ಕಾರ ನಿಜಕ್ಕೂ ಅಭಿವೃದ್ಧಿ ಮಾಡಿದೆಯಾ ಅಂತ ಏನಾದರೂ ಅನಿಸಿದ್ದೆ ಆದರೆ ಈ ಸೈಲೆಂಟ್ ವೋಟರ್ಗಳ ಒಂದು ವೋಟು ಕಾಂಗ್ರೆಸ್ ಕಡೆಗೆ ಹೋಗುತ್ತೆ. ಹೀಗಾಗಿ ಈ ಚುನಾವಣೆ ಇದು ಮುಂದಿನ ದಿನಗಳಲ್ಲಿ ದಿಕ್ಸೂಚಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಮತದಾರ ಪ್ರಭು ಯಾರ ಪರವಾಗಿ ವಾಲ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬ ನಿರ್ಣಾಯಕ ಆಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಪಕ್ಷಗಳು ಅಂದರೆ ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮುನ್ನಡಿಬಹುದಾಗತ್ತೆ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ಸು ಇಲ್ಲಿ ಸೋತಿದ್ದೇ ಆದರೆ ಸ್ಟ್ರಾಟರ್ಜಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ. 5 ಗ್ಯಾರಂಟಿ ಯೋಜನೆಗಳು ಇಲ್ಲಿ ಫಲಪ್ರದ ಆಗಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ಕಾಂಗ್ರೆಸ್ಗೆ ಹೋಗುತ್ತೆ. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಕೂಡ ಕಾಂಗ್ರೆಸ್ಗೆ ರವಾನೆಯಾಗುತ್ತೆ. ಹೀಗಾಗಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ತನ್ನ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ಕೋಬಹುದು. ಒಂದು ವೇಳೆ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ಆದರೆ ನಾವು ಎಷ್ಟೇ ಒಂದು ಹೋರಾಟಗಳನ್ನು ಮಾಡಿದ್ರೂ ಕೂಡ, ರಾಜ್ಯ ಸರ್ಕಾರದ ವಿರುದ್ಧ ಎಷ್ಟೇ ಆರೋಪಗಳನ್ನು ಮಾಡಿದ್ರೂ ಕೂಡ ಅದನ್ನು ಸಾಬೀತು ಮಾಡಿಕೊಳ್ಳಿಕ್ಕಾಗಲಿಲ್ಲ ಅನ್ನುವಂಥದ್ದು ಬಿಜೆಪಿಗೂ ಕೂಡ ಸ್ಪಷ್ಟ ಸಂದೇಶ ರವಾನೆಯಾಗುತ್ತೆ. ಹೀಗಾಗಿ ಬಿಜೆಪಿ ಕೂಡ ಮುಂದಿನ ದಿನಗಳಲ್ಲಿ ತನ್ನ ಸ್ಟ್ರಾಟಜಿಯನ್ನು 5 ಗ್ಯಾರಂಟಿಗಳು ಫಲಪ್ರದ ಆಗಿಲ್ಲ, 5 ಗ್ಯಾರಂಟಿಗಳು ವಿಫಲವಾಗಿದ್ದಾವೆ, ಸರಿಯಾಗಿ ಜನರಿಗೆ ತಲುಪಿಲ್ಲ, ರಾಜ್ಯ ಸರ್ಕಾರ ಸಾಲ ಮಾಡಿಕೊಂಡಿದೆ, ತುಂಬ ಸಾಲದ ಸುಳಿಯಲ್ಲಿ ಇದೆ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ, ಈ ವಿಚಾರಗಳ ಬಗ್ಗೆ ಬಿಜೆಪಿಯನ್ನು ಗಮನ ಹರಿಸ್ತಾ ಇತ್ತು. ಇದನ್ನು ಬಿಟ್ಟು ಬೇರೆ ವಿಚಾರಗಳ ಏನಿದ್ದಾವೆ ಅದರ ಮೇಲೆ ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡಕ್ಕೂ ಕೂಡ ಮುಂದಿನ ಚುನಾವಣೆಗೆ ಈ ಚುನಾವಣೆ ನಿರ್ಣಾಯಕ. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಯಡಿಯೂರಪ್ಪನವರು ತಮ್ಮ 50 ವರ್ಷದ ಸಾಧನೆ, ತಮ್ಮ ರಾಜಕೀಯ ಜೀವನ ಏನಿದೆ ಅದನ್ನು ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನೇ ಒಂದು ವೇದಿಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಯಡಿಯೂರಪ್ಪನವರ ವರ್ಚಸ್ಸಿನ ಮೇಲೆ
ವೋಟ್ಗಳನ್ನು ಸೆಳೆಯೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಯಡಿಯೂರಪ್ಪನವರೇ ಮುನ್ನೆಲೆ ಕಾಯ್ದುಕೊಳ್ತಾ ಇದ್ದಾರೆ, ಇಲ್ಲಿ ಅವರೇ ಮುನ್ನೆಲೆಯಲ್ಲಿ ಇದ್ದಾರೆ. ಇದನ್ನು ಗಮನಿಸ್ತಾ ಹೋದಾಗ ಯಡಿಯೂರಪ್ಪನವರು ತುಂಬ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಈ ಚುನಾವಣೆಯನ್ನು. ಯಡಿಯೂರಪ್ಪನವರ ಪುತ್ರನ ಒಂದು ಅಧ್ಯಕ್ಷ ಗಾದಿ ಏನಿದೆ ಅದನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಈ ಎರಡೂ ಚುನಾವಣೆಗಳನ್ನು, ಎರಡೂ ಒಂದು ಕ್ಷೇತ್ರಗಳ ಚುನಾವಣೆಗಳನ್ನು ಯಡಿಯೂರಪ್ಪನವರು ತುಂಬ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಜನರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಕೇಳಿಸಿದ್ವಿ ನಿಮಗೆ. ಏನೋ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗಿರುವಂತಹ ವಿಚಾರ ಇದು. ಅಂದರೆ ಅಲ್ಪಸಂಖ್ಯಾತರು ಅಸಮಾಧಾನಗೊಂಡಿದ್ದಾರೆ, ಅಲ್ಪಸಂಖ್ಯಾತರ ಮತಗಳು ಚದರಿ ಹೋಗುತ್ತೆ, 23 ಜನ ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದನ್ನು ಅಲ್ಲಗಳೆಯೋದಕ್ಕಾಗಲ್ಲ. ಇದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ಸು ಎಲ್ಲೋ ಒಂದೆಡೆ ಕಾನ್ಫಿಡೆನ್ಸ್ನಲ್ಲಿ ಇದೆ. ಆದರೆ ಈ ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸ್ ಆದರೆ ಆಗ ಚುನಾವಣೆಯಲ್ಲಿ ಸೋಲು ಖಚಿತ, ಮತ್ತೊಂದು ಕಡೆ ಬಿಜೆಪಿಗೆ ಗೆಲುವು ನಿಶ್ಚಿತ. ಒಂದು ವೇಳೆ ಏನಾದರೂ ಈ ಮತಗಳು ಚದುರಿ ಹೋಗದ ಹಾಗೆ 5 ಗ್ಯಾರಂಟಿಗಳನ್ನು ಏನಾದರೂ ಸರಿಯಾಗಿ ಜನರಿಗೆ ತಲುಪಿಸಿದ್ದೇ ಆದರೆ, ಅದರ ಬಗ್ಗೆ ಪ್ರಚಾರ ಮಾಡಿದ್ದೇ ಆದರೆ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಮನೆ ಮನೆಗೆ ತಲುಪಿಸಿದ್ದೇ ಆದರೆ ಆಗ ಸಹಜವಾಗಿ ಕಾಂಗ್ರೆಸ್ನ ಗೆಲುವು ನಿಶ್ಚಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಒಂದೆಡೆ ಯಡಿಯೂರಪ್ಪನವರಿಗೆ ಪ್ರತಿಷ್ಠೆ, ಮತ್ತೊಂದು ಕಡೆ ಕಾಂಗ್ರೆಸ್ಗೆ ತಾನು ಅಭಿವೃದ್ಧಿ ಮಾಡಿದ್ದೀನಿ ಎನ್ನುವಂತಹ ವಿಚಾರವನ್ನು ಸಾಬೀತು ಮಾಡಿಕೊಳ್ಳುವಂತಹ ಒಂದು ಅವಕಾಶ. ಇದರ ನಡುವೆ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಗಳು ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಡಿನ್ನರ್ ಒಂದು ಮೀಟಿಂಗ್ ಮಾಡೋದಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ಹೀಗಾಗಿ ಏನೇನೆಲ್ಲ ಸ್ಟ್ರಾಟಜಿಗಳನ್ನು ಹಾಕೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ, ಇದಕ್ಕೆ ಪ್ರತಿತಂತ್ರವನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಹೆಣಿತಾ ಇದೆ ಅಂತ? ಎಸ್ ಸಂತೋಷ್, ಇವತ್ತು ಏನು ಬಿಜೆಪಿ ಮಹತ್ವದ ಮೀಟಿಂಗ್ ಅನ್ನು ಕರೆದಿರೋದು. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದರಲ್ಲಿ 2 ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರುವಂಥದ್ದು ಬಿಜೆಪಿ ನಾಯಕರು. ಅಂದರೆ ಇವತ್ತು ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ ನಡೆಯಲಿರುವಂತಹ ಮೀಟಿಂಗ್ ಅಲ್ಲಿ ಒಂದು ಯಡಿಯೂರಪ್ಪರ ಏನು 50 ವರ್ಷ ರಾಜಕೀಯ ಜೀವನ ಇದೆ ಅದಕ್ಕೆ ಕುರಿತಂತೆ ಒಂದು ಸಮಾವೇಶ ಮಾಡುವ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಅನ್ನ ಈ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ. ಅದೇ ರೀತಿ ಏನು ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಇದೆ, ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಬೈ ಎಲೆಕ್ಷನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಗಳ ಬಗ್ಗೆಯೂ ಕೂಡ, ಅಂದರೆ ಯಾವ ರೀತಿ ನಾವು ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು ಮತ್ತು ಯಾವ ರೀತಿ ಪ್ರಚಾರಗಳನ್ನು ಮಾಡಬೇಕು ಎಂಬ ಬಗ್ಗೆಯೂ ಕೂಡ ಇವತ್ತು ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಮೊದಲಿಗೆ ನೋಡೋದಾದರೆ BSY ಅವರಿಗೆ ಏನು ರಾಜಕೀಯವಾಗಿ ಅವರು ಕಾಲಿಟ್ಟು 5 ವರ್ಷಗಳ ಪೂರೈಸಿರುವ ಹಿನ್ನೆಲೆ ಒಂದು ಬೃಹತ್ ಸಮಾವೇಶಕ್ಕೆ ಏನು ಸಿದ್ಧತೆ ಮಾಡ್ಕೊಳ್ತಾ ಇರೋದು ಬಿಜೆಪಿ ನಾಯಕರು. ಯಾಕೆಂದರೆ ಮುಂದಿನ JBA ಎಲೆಕ್ಷನ್ ಆಗಿರ್ಬೋದು ಮತ್ತು ಈ ಬೈ ಎಲೆಕ್ಷನ್ ಆಗಿರ್ಬೋದು ಮತ್ತು ಅದೇ ರೀತಿ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಯಡಿಯೂರಪ್ಪ ಅವರನ್ನ ಒಂದು ಸಮಾವೇಶ ನಾವು ಮಾಡ್ತಾ ಇರೋಂಥದ್ದು. ಮೇ ತಿಂಗಳಲ್ಲಿ ಈ ಸಮಾವೇಶ ಮಾಡೋ ಬಗ್ಗೆ ಈಗಾಗಲೇ ಬಿಜೆಪಿ ರಾಜ್ಯ ನಾಯಕರು ಕೂಡ ತೀರ್ಮಾನ ಮಾಡಿರುವಂಥದ್ದು. ಈ ಮೀಟಿಂಗ್ನಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು ಮತ್ತು ಹೈಕಮಾಂಡಿಂದ ಯಾವ ನಾಯಕರನ್ನ ಕರೆಸಿ ಮಾತಾಡಬೇಕು ಮತ್ತು ಅದೇ ರೀತಿಯಾದಂತೆ ಯಾರೆಲ್ಲ ಸಮಾವೇಶದಲ್ಲಿ ಭಾಗಿಯಾಗಬೇಕು ಎಂಬ ಬಗ್ಗೆ ಒಂದು ರೂಪುರೇಷೆಗಳು ಮತ್ತು ಸಮಾವೇಶ ಎಷ್ಟು ದೊಡ್ಡದಲ್ಲಿರಬೇಕು ಮತ್ತು ಯಾವೆಲ್ಲ ಅಂದರೆ ಎಷ್ಟು ಜನಸಂಖ್ಯೆಯನ್ನು ನಾವು ಕರೆಸಿ ಒಂದು ಬೃಹತ್ ಸಮಾವೇಶನ ನಿರ್ವಹಿಸಬೇಕು ಎಂಬ ಬಗ್ಗೆ ಈ ಇದರಲ್ಲಿ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಈ ಮೀಟಿಂಗ್ನ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಿರುವಂತಹ ಮೀಟಿಂಗ್ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಗೋವಿಂದ ಕಾರಜೋಳ ಮತ್ತು ಶ್ರೀರಾಮುಲು ಮತ್ತು ಆ ಭಾಗದ ಶಾಸಕರು ಮತ್ತು ಏನು MLCಗಳಿದ್ದಾರೆ ಮತ್ತು ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು. ಅಶೋಕ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅದೇ ರೀತಿಯಾದಂತೆ ಬೈ ಎಲೆಕ್ಷನ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು. ಯಾಕೆಂದರೆ ಬಾಗಲಕೋಟೆ ಮತ್ತು ಇದಕ್ಕೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ಲಲೇಬೇಕಂತ ಒತ್ತಡದಲ್ಲಿ ಮತ್ತು ವಿಜಯೇಂದ್ರಗೂ ಕೂಡ ಒಂದು ರೀತಿಯಾದ ಟಾಸ್ಕ್ ಆಗಿರೋದು. ಯಾಕೆಂದರೆ ಈ ಹಿಂದೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ 3 ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋತಿರುವಂಥದ್ದು. ಅದರಿಂದಾಗಿ ಈ 2 ಬೈ ಎಲೆಕ್ಷನ್ನ ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಒಂದು ಕಾಂಗ್ರೆಸ್ಗೆ ವಿರೋಧಿಯಲ್ಲಿದೆ. ಅದೇ ರೀತಿ ದಾವಣಗೆರೆ ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಳ ಕಿತ್ತಾಟ ಮತ್ತು ಒಳ ಜಗಳ ಕೂಡ ಕೂಡಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯನ್ನು ನಾವು ಗಮನಿಸೋದಾದರೆ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು, ಮುಸ್ಲಿಮರಿಗೆ ಒಂದು ರೀತಿಯಾದಂಥ ಅಸಮಾಧಾನ ಉಂಟಾಗಿರೋದು. ಅದನ್ನು ಎನ್ಕೇಶ್ ಮಾಡ್ಕೊಳ್ಳೋ ಬಗ್ಗೆ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಯಾವ ರೀತಿ ನಾವು ಪ್ರಚಾರ ಕಾರ್ಯಗಳನ್ನು ಮಾಡಬೇಕು ಮತ್ತು ಸ್ಟಾರ್ ಪ್ರಚಾರಕರನ್ನು ನಾವು ಯಾವ ರೀತಿಯಾದಂತೆ ರೆಡಿ ಮಾಡಬೇಕು ಮತ್ತು ಬಿಜೆಪಿಯ ಅಂದರೆ ಕಾಂಗ್ರೆಸ್ ಯಾವ ರೀತಿಯಾದಂಥ ಜನರಿಗೆ ಮೋಸ ಮಾಡ್ತಿದೆ ಮತ್ತು ಅಭಿವೃದ್ಧಿ ಯೋಜನೆ ಯಾವ ರೀತಿ ಕೊಟ್ಟಿದೆ ಮತ್ತು ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಯಾವ ರೀತಿ ಒಂದು ಚುನಾವಣೆ ಗೆಲ್ಲುವ
ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಬೇಕೆಂಬ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿಗೆ ಗೆಲುವಿನ ಸನಿಹದಲ್ಲಿರುವಂಥದ್ದು. ಅಲ್ಲಿ ಈ ಹಿಂದೆ ಕೂಡ ಏನು ನಿಂತಿದ್ದಂತಹ ಈ ವೀರಣ್ಣ ಚರಂತಿಮಠ ಕೇವಲ 5,000 ಮತಗಳಿಂದ ಸೋತಿದ್ರು. ಆದರೆ ಈ ಬಾರಿ ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಲಾಗ್ತಿದೆ. ಈಗಾಗಲೇ BSY ಕೂಡ ಸ್ಟಾರ್ ಕ್ಯಾಂಪೇನರ್ ಆಗಿ ಮತ್ತೆ ನಾಮಪತ್ರ ಸಲ್ಲಿಕೆಯಲ್ಲಿ ದಾವಣಗೆರೆಯಲ್ಲಿ BSY ಭಾಗಿಯಾಗಿದ್ದರು. ಮತ್ತು ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಕೂಡ ಏನು ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದರು. ಅದರ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಕೂಡ ಯಡಿಯೂರಪ್ಪರನ್ನ ಕರೆಸಿ ಪ್ರಚಾರ ಮಾಡಿಸುವಂತಾಗಿರ್ಬೋದು, ಮತ್ತು ಲಿಂಗಾಯತರನ್ನ ಮತ್ತು ಅದೇ ರೀತಿ ಮುಸ್ಲಿಮರನ್ನು ಯಾವ ರೀತಿ ಸೆಳೆಯಬೇಕು ಎಂಬ ಬಗ್ಗೆ ಕೂಡ ಈ ಸಭೆಯಲ್ಲಿ ತೀರ್ಮಾನ ಆಗುವಂಥದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.